ಬಿಜೆಪಿ ನಾಯಕರು ಸಿಡಿದೆದ್ದಿದ್ರು. ಅದಾದ ನಂತರವಾಗಿ ಈಗ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಕ್ ನೋಡಿದ್ರು. ಈಗ ವಿಪಕ್ಷ ಬಿಜೆಪಿ ವಿರುದ್ಧ ಕೋವಿಡ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು. ಸೊ ಕೋವಿಡ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಪ್ರಮುಖವಾಗಿ ಸಿಐಡಿ ಹೆಗಲಿಗೆ ಕೋವಿಡ್ ಹಗರಣದ ತನಿಖೆಯನ್ನ ಅದರ ಹೊಣೆಯನ್ನ ವಹಿಸೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ವಿಪಕ್ಷ ಬಿಜೆಪಿ ವಿರುದ್ಧ ಮತ್ತೆ ಕೋವಿಡ್ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ವಾಲ್ಮೀಕಿ ಹಗರಣ, ಮುಡಾ ಹಗರಣ, ಅಂಬೇಡ್ಕರ್ ನಿಗಮದ ಹಗರಣ, ವಕ್ಫ್ ಅದರ ಜೊತೆಗೆ ಸಂಬಂಧಪಟ್ಟಂತೆ ಈಗ ಕೋವಿಡ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈ ವಿಚಾರವಾಗಿ ನೋಡೋದಾದ್ರೆ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಕಾಂಗ್ರೆಸ್ ನಾಯಕರುಗಳು ಕೂಡ ಕೆಲವೊಂದಿಷ್ಟು ಹಗರಣಗಳ ಪಟ್ಟಿಯನ್ನು ತೆರೆದಿಟ್ಟಿದ್ರು. ಆ ಹಗರಣಗಳ ಪಟ್ಟಿಯನ್ನು ತೆರೆದಿಡುವ ಮುಖಾಂತರವಾಗಿ ಒಂದು ಕಡೆ ಕೋವಿಡ್ ನಲ್ಲೇ ಅತಿ ಹೆಚ್ಚು ಅಕ್ರಮವನ್ನ ಮಾಡಿದ್ದಾರೆ ಎನ್ನುವಂತ ಆರೋಪ, ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಲಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿತ್ತು ಎನ್ನಲಾದಂತಹ ಕೋವಿಡ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಲಾಗಿತ್ತು. ಒಂದು ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಇದನ್ನ ಸಿಬಿಐಗೆ ವಹಿಸೋದಕ್ಕೆ ನಿರ್ಧಾರ ಮಾಡಿದೆ. ಹೀಗಾಗಿ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾದಂತಹ 2 ತಿಂಗಳ ಬಳಿಕ ಸಿಐಡಿ ತನಿಖೆಗೆ ಆದೇಶವನ್ನ ಹೊರಡಿಸಿರುವಂತದ್ದು. ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗಡೆ 3 ಡಿವೈಎಸ್ಪಿ ತಂಡದಿಂದ ತನಿಖೆಯನ್ನ ರಚನೆ ಮಾಡಲಾಗಿದೆ. ಮತ್ತೆ ಬಿಜೆಪಿಗರಿಗೆ ನಡುಕ ಶುರುವಾಗಿದೆ. ಈಗ ಪ್ರಮುಖವಾಗಿ ಸಿಐಡಿಗೆ ಕೇಸ್ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಆದಂತಹ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಂಡಿತ್ತು. ಈಗ ಡಿಸೆಂಬರ್ 13ರಂದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ ಇದು. ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಪಿಜಿ ಗಿರೀಶ್, ಲೆಕ್ಕಪತ್ರ ಇಲಾಖೆಯ ಜಂಟಿ ನಿಯಂತ್ರಕ ಜೆಪಿ ರಘು, ಚುನಾಯಿತ ಪ್ರತಿನಿಧಿಗಳು ಸೇರಿ ಇತರರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿತ್ತು. ಬಹುಕೋಟಿ ಹಗರಣವನ್ನ ನಡೆಸಲಾಗಿದೆ. ಕೋವಿಡ್ನಲ್ಲಿ ನಡೆಸಿದಂತಹ ಅಕ್ರಮ ಮಾತ್ರ ಬಹುದೊಡ್ಡ ಹಗರಣ ಬಿಜೆಪಿ ಸರ್ಕಾರದ್ದು ಅಂತ ದೂರಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಸಿಐಡಿಗೆ ವಹಿಸುವ ವಿಚಾರವಾಗಿ ಒಂದು ಆದೇಶ ಬಿದ್ದಿರುವಂಥದ್ದು. ಸಿಐಡಿ ತನಿಖೆಗೆ ಆದೇಶಿಸುವುದಕ್ಕೆ 2 ತಿಂಗಳು ಯಾಕಾಗಿಡಿತು? ಪ್ರಮುಖವಾಗಿ ಪ್ರಶ್ನೆ ಕಾಡೇ ಕಾಡುತ್ತೆ ನೋಡಿ. ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದಂತಹ ಹಗರಣ ಅದು ವಿಪಕ್ಷ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ನಿಂದ ಒಂದು ರಣತಂತ್ರವನ್ನ ರೂಪಿಸೋದಕ್ಕೆ ಮುಂದಾಗಿತ್ತು. ಯಾಕಂದ್ರೆ ಆಡಳಿತ ಪಕ್ಷಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಬಿಜೆಪಿ ಫುಲ್ ಆಕ್ಟಿವ್ ಆಗಿತ್ತು. ಮುಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಮಾಡ್ತು. ಈ ವಿಚಾರದಲ್ಲಿ ಯಾವತ್ತೂ ಕೂಡ ತನ್ನ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕಿ ಇಲ್ಲದೆ ಇದ್ದಂತಹ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕುವ ಪ್ರಯತ್ನ, ವಾಲ್ಮೀಕಿ ಹಗರಣ, ನಾಗೇಂದ್ರ ಅವರ ವಿರುದ್ಧ ಸಿಡಿದೆದ್ದಿತ್ತು. ಕಾಂಗ್ರೆಸ್ನಿಂದ ರಣತಂತ್ರವನ್ನ ರೂಪಿಸಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರದ ವಿಚಾರವಾಗಿ ಬಿಜೆಪಿ ನಾಯಕರು ಫುಲ್ ಆಕ್ಟಿವ್ ಆಗಿರ್ತಿದ್ರು. ಪ್ರಭಾವಿ ರಾಜಕಾರಣಿಗಳು ಮತ್ತು ಐಎಎಸ್ ಅಧಿಕಾರಿಗಳ ಹೆಸರು ಪ್ರಸ್ತಾಪ ಆಗಿದೆ. ಇಲ್ಲಿ ಯಾರ್ಯಾರು ಅನ್ನೋದು ಗೊತ್ತಾಗಬೇಕಲ್ಲ. ಪ್ರಭಾವಿ ರಾಜಕಾರಣಿಗಳು ಪ್ರಭಾವವನ್ನ ಬೀರಿರುವಂತವರು ಜನರ ಜೀವದ ಜೊತೆ ಚೆಲ್ಲಾಟ ಆಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಒಂದು ಮಾಸ್ಕ್ 2,000 ರೂಪಾಯಿ, ಸ್ಯಾನಿಟೈಸರ್ ಸಾವಿರಾರು ರೂಪಾಯಿ. ಜನರು ಹೊರಗಡೆ ಬರೋದಕ್ಕೆ ಭಯ ಪಡ್ತಾ ಇದ್ರು. ಆಂಬ್ಯುಲೆನ್ಸ್ ಸಿಗ್ತಿರ್ಲಿಲ್ಲ, ಹೆಣ ಉಣೋದಕ್ಕೆ ಜಾಗನೇ ಸಿಗ್ತಿರ್ಲಿಲ್ಲ, ಅಂತಹ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಎಸ್ಐಟಿ ನೇತೃತ್ವವನ್ನ ವಹಿಸುವುದಕ್ಕೆ ಐಪಿಎಸ್ ಅಧಿಕಾರಿಗಳು ಹಿಂದೇಟನ್ನ ಹಾಕ್ತಾ ಇದ್ರು. ಅಂದ್ರೆ
ಈಗಾಗಲೇ ಏನು IAS ಅಧಿಕಾರಿಗಳು ಮತ್ತೆ ಅದರ ಜೊತೆಗೆ ಪ್ರಭಾವಿ ರಾಜಕಾರಣಿಗಳ ಹೆಸರು ಪ್ರಸ್ತಾಪ ಆಗಿತ್ತಲ್ಲ, ಸೊ ಆ ಪ್ರಭಾವಿಗಳು ಭಾಗಿಯಾದಂತಹ ಹಿನ್ನೆಲೆಯಲ್ಲಿ SIT ನೇತೃತ್ವವನ್ನು ವಹಿಸೋದಕ್ಕೆ ಅದರ ಜೊತೆಗೆ IPS ಅಧಿಕಾರಿಗಳು ಕೂಡ ಮುಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಕ್ಕೆ ಹಿಂದೇಟನ್ನ ಆಗ್ತಿದ್ರು. ಇದೀಗ ಪ್ರಕರಣದ CID ತನಿಖೆಗೆ ವಹಿಸೋದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿರುವಂತದ್ದು. ಸೊ ವಿಪಕ್ಷ ಬಿಜೆಪಿಯ ವಿರುದ್ಧ ಮತ್ತೆ ಕೋವಿಡ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಆಡಳಿತ ಪಕ್ಷವನ್ನ ಕಟ್ಟಾಕುವಲ್ಲಿ ಬಹಳ ವೇಗವಾಗಿ ಮುನ್ನುಗ್ತಾ ಇದ್ದಂತಹ ಬಿಜೆಪಿಗೆ ಕೋವಿಡ್ ಅನ್ನುವ ಅಸ್ತ್ರವನ್ನ ಪ್ರಯೋಗ ಮಾಡಿ ಕಟ್ಟಾಕುವ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಈಗ ಆ ವಿಚಾರವನ್ನ CID ತನಿಖೆಗೆ ವಹಿಸೋದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಸೊ ಈಗ ಬಿಜೆಪಿ ನಾಯಕರಲ್ಲಿ ಸ್ವಲ್ಪ ಮಟ್ಟಿಗೆ ಭಯ ಶುರುವಾಗಿರಬೇಕು ಕೋವಿಡ್ ಬ್ರಹ್ಮಾಸ್ತ್ರದ ವಿಚಾರವಾಗಿ. ಈ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ರೂಪಾ, ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಕೋವಿಡ್ ಹಗರಣವನ್ನ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಗ್ಯಾರಂಟಿ ಸರ್ಕಾರದಲ್ಲಿನ ಹಲವು ಸಚಿವರು ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ರು. ಸಚಿವ ಸಂಪುಟದಲ್ಲಿಯೂ ಕೂಡ ಈ ಒಂದು ಕೋವಿಡ್ ಹಗರಣವನ್ನ ಅಂತ್ಯ ಕಾಣಿಸಲೇಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹಲವು ಸಚಿವರು ಕೂಡ ಒತ್ತಾಯ ಮಾಡ್ತಾ ಇದ್ರು. ಈ ಒಂದು ಬೆನ್ನಲ್ಲೇ ಇದನ್ನ ತನಿಖೆಗೂ ಕೂಡ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಮಂದಗತಿಯಲ್ಲಿ ಸಾಗ್ತಾ ಇತ್ತು. ಆದ್ರೆ ಇದೀಗ ಆ ಒಂದು ಕೋವಿಡ್ ಹಗರಣ ಪ್ರಕರಣವನ್ನ CIDಗೆ ರಾಜ್ಯ ಸರ್ಕಾರ ವಹಿಸಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂತಂದ್ರೆ ಸರ್ಕಾರದ ಮೇಲೆ ಸಾಲು ಸಾಲು ಆರೋಪಗಳನ್ನು ಕೂಡ ವಿಪಕ್ಷ ಸ್ಥಾನದಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ಕೂಡ ಮಾಡ್ತಾನೆ ಇರುವಂತದ್ದು. ಒಂದ್ ಕಡೆ ಈ CM ಸಿದ್ದರಾಮಯ್ಯ ವಿರುದ್ಧವಾಗಿ ಮೂಡ ಪ್ರಕರಣ ಆಗಿರ್ಬೋದು, ಮತ್ತೆ ವಾಲ್ಮೀಕಿ ಹಗರಣ ಆಗಿರ್ಬೋದು, ಹೀಗೆ ಹಲವು ರೀತಿಯಲ್ಲಿನ ಒಂದಿಷ್ಟು ಆರೋಪಗಳನ್ನ ಎತ್ತಂತ ಸಂದರ್ಭದಲ್ಲಿ ಅದಕ್ಕೆ ತಿರುಗೇಟು ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಯ್ತಾ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿವೆ. ಹಾಗಾಗಿ ಈಗ ಕೋವಿಡ್ ಹಗರಣ ಏನಿದೆ ಇದನ್ನ CIDಗೆ ವಹಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರಕರಣದಲ್ಲಿ FIR ಕೂಡ 2 ತಿಂಗಳ ಹಿಂದಲೇ ಆಗಿರ್ತಕ್ಕಂಥದ್ದು. ಅಂದ್ರೆ CID SP ರಾಘವೇಂದ್ರ ಹೆಗಡೆ ಮತ್ತೆ 3 ತಂಡದಿಂದ ಈ ಒಂದು ತನಿಖೆನ ಇದೀಗ CID ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ವಿಧಾನಸೌಧದಲ್ಲಿ ಈ ಒಂದು ಕೇಸ್ ಪ್ರಕರಣ ದಾಖಲಾಗಿತ್ತು. ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ದೇಶಕ ಡಾಕ್ಟರ್ PG ಗಿರೀಶ್, ಲೆಕ್ಕಪತ್ರ ಇಲಾಖೆ ಜಂಟಿ ನಿಯಂತ್ರಕ JP ರಘು ಮತ್ತೆ ಚುನಾಯಿತ ಪ್ರತಿನಿಧಿಗಳ ಮೇಲೂ ಕೂಡ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಇಷ್ಟು ಮಂದಗತಿಯಲ್ಲಿ ಸಾಗ್ತಿರ್ತಕ್ಕಂಥ ಪ್ರಕರಣ ಇದೀಗ CID ತನಿಖೆ ಕೊಟ್ಟು ಅದನ್ನ ಉನ್ನತ ಮಟ್ಟದ ತನಿಖೆಗೆ ಕೂಡ ಆದೇಶಿಸಿರ್ತಕ್ಕಂಥ ರಾಜ್ಯ ಸರ್ಕಾರ ಒಂದ್ ಕಡೆ ವಿಪಕ್ಷಗಳಿಗೆ ಒಂದು ಟಾಂಗ್ ಕೊಡುವಂತ ರೀತಿಯಲ್ಲಿ ಮುಂದಾಯ್ತಾ ಅನ್ನುವಂಥದ್ದು ಕೂಡ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು. ರೂಪಾ, ಪ್ರಮುಖವಾಗಿ ನೋಡಿ, ಒಂದು ಕಡೆ ಕೋವಿಡ್ ಸಂದರ್ಭದಲ್ಲಿ ಆದಂತಹ ಆ ಸ್ಥಿತಿಗತಿಯನ್ನ ನಾವು ಗಮನಿಸಿದ್ದೀವಿ. ಮಾಸ್ಕ್ ರೇಟ್ ಆಗಿರ್ಬೋದು, ಸ್ಯಾನಿಟೈಸರ್ ಬೆಲೆಗಳಾಗಿರ್ಬೋದು, ಎಲ್ಲವೂ ಕೂಡ ಗಗನ ಕುಸುಮ ಆಗಿತ್ತು. ಸಾವಿನ ಸಂಖ್ಯೆ ಲಕ್ಷಾಂತರ ಮುಟ್ಟಿತ್ತು. ಅದಾದ ನಂತರವಾಗಿ ಹೂಣೋದಕ್ಕೂ ಕೂಡ, ಸಮಾಧಿ ಮಾಡೋದಕ್ಕೂ ಕೂಡ ಜಾಗ ಸಿಗ್ತಿರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಮಾನವೀಯತೆಯಿಂದ ನಡೆದುಕೊಂಡಿಲ್ಲ ಅನ್ನುವಂತ ವಾದವನ್ನ ಕಾಂಗ್ರೆಸ್ ಮಂಡಿಸ್ಕೊಂಡು ಬರ್ತಿರೋದು. ಸೊ ಎಲ್ಲೋ ಒಂದು ಕಡೆ ಮೊದಲೇ ಈ ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಧಾಕರ್ ಅವರಿಗೆ ಭಯ ಶುರುವಾಗಿತ್ತು, ಬೊಮ್ಮಾಯಿ ಅವ್ರಿಗೂ ಕೂಡ ಭಯ ಶುರುವಾಗಿತ್ತು. ಅದರ ಮೇಲ್ನೋಟಕ್ಕೆ ಹೇಳಿಕೆ ಕೊಡಬಹುದು. ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಅಕಸ್ಮಾತ್ ಏನಾದ್ರೂ ಈಗ ಸುಧಾಕರ್ ಆಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಇವರ ಶ್ರೀರಾಮುಲು ಆಗಿರ್ಬೋದು, ಇವರ ಬುಡಕ್ ಹೋಯ್ತು ಅಂತ ಅಂದ್ರೆ ಸೊ ದೊಡ್ಡದಾದಂತಹ ರೀತಿಯಲ್ಲೇ ಈ ಒಂದು ಕಾಳಗ ನಡೆಯುತ್ತೆ ಅಂತ. ಖಂಡಿತ ರೂಪ. ಯಾಕಂತಂದ್ರೆ ಹಿಂದೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ PP ಕಿಟ್ಗಳಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದು ಕೂಡ ಆಯೋಗ ಕೂಡ ವರದಿಯನ್ನು ಕೂಡ ನ್ಯಾಯಾಂಗ ತನಿಖೆಯನ್ನು ಆದೇಶ ಮಾಡಿದ್ರು. ಅವರು ಕೂಡ ಒಂದು ಅದರಲ್ಲಿ ಉಲ್ಲೇಖ, ಪ್ರಾಥಮಿಕವಾಗಿರ್ತಕ್ಕಂಥ ವರದಿಯಲ್ಲಿ ಉಲ್ಲೇಖ ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅದು 300 ರೂಪಾಯಿಗಳಿದ್ರೆ ಇವರು ಒಂದು 3,000 ರೂಪಾಯಿಗಳಷ್ಟು ಬೆಲೆಯನ್ನು ತೋರಿಸಿದ್ದಾರೆ. ನಮ್ಮ ದೇಶದಲ್ಲಿ ಸಿಗ್ತಾ ಇದ್ರು ಹೊರದೇಶದಿಂದ ತರಿಸಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇರುವಂತ. ಅದರಲ್ಲಿ ನೀವು ಹೇಳಿದಂತೆ ಈಗಾಗಲೇ ಆವಾಗಿನ ಏನು ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರಾಗಿರ್ಬೋದು, ಮತ್ತೆ ಪ್ರಮುಖವಾಗಿ ಆಗಿನ CM ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು, ಮತ್ತೆ ಹಿಂದೆ BS ಯಡಿಯೂರಪ್ಪನವರಾಗಿರ್ಬೋದು, ಇವು ಎಲ್ಲವೂ ಕೂಡ ಎಲ್ಲರ ಮೇಲೂ ಕೂಡ ಇದು ಎಲ್ಲೋ ಒಂದು ಕಡೆ ಈ ಪ್ರಕರಣದಲ್ಲಿ ಅವರ ಹೆಸರು ಕೂಡ ಉಲ್ಲೇಖ ಆಗುವಂಥದ್ದು, ಭ್ರಷ್ಟಾಚಾರ ಅಥವಾ ಎಲ್ಲೋ ಒಂದ್ ಕಡೆ ರಾಜ್ಯದ ಜನರ ದುಡ್ಡನ್ನು ಕೂಡ ಲೂಟಿ ಮಾಡುವಂತ ನಿಟ್ಟಿನಲ್ಲಿ ಈ ಕೋವಿಡ್ ಅಂತಕ್ಕಂಥದ್ದೇನೆ ದೊಡ್ಡ ಮಟ್ಟದಲ್ಲಿ ಅಸ್ತ್ರವಾಗಿ ಬಳಸ್ಕೊಂಡ್ರ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಇದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆದಂತ ಸಂದರ್ಭ
ಸಂದರ್ಭದಲ್ಲಿ ಅವರ ಹೆಸರು ಕೂಡ ಚುನಾಯಿತ ಪ್ರತಿನಿಧಿಗಳು ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಬಳಸಿರ್ತಕ್ಕಂಥದ್ದು. ಹಾಗಾಗಿ ಚುನಾಯಿತ ಪ್ರತಿನಿಧಿಗಳಿಗೂ ಕೂಡ ಅಂದ್ರೆ ವಿಪಕ್ಷ ಸ್ಥಾನದಲ್ಲಿ ಇರ್ತಕ್ಕಂಥ ನಾಯಕರಿಗೂ ಕೂಡ ಒಂದಿಷ್ಟು ಸಂಕಷ್ಟ ಬರುವಂತ ಎಲ್ಲ ಸಾಧ್ಯತೆ ಕೂಡ ಇದಾವೆ. ಆದ್ರೆ ರೂಪಾ ಇದನ್ನ CID ತನಿಖೆ ಕೊಟ್ಟಿರ್ತಕ್ಕಂಥ ಸರ್ಕಾರ ಏನಿದೆ ಇದನ್ನ ಕಟ್ಟುನಿಟ್ಟವಾಗಿ ಅದನ್ನ ತನಿಖೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರು ಕೇವಲ ಅಧಿಕಾರಿಗಳಿಗೆ ಮಾತ್ರ ಈ ತನಿಖೆ ಸೀಮಿತವಾಗದೆ ಜನಪ್ರತಿನಿಧಿಗಳಿಗೂ ಕೂಡ ಈ ಒಂದು ತನಿಖೆ ಸಮಗ್ರವಾಗಿರ್ತಕ್ಕಂಥ ನಿಷ್ಪಕ್ಷಪಾತವಾಗಿ ತನಿಖೆ ಆದ್ರೆ ಮಾತ್ರ ಒಂದು ಜನರಿಗೆ ಅಂದ್ರೆ ರಾಜ್ಯದ ಜನರಿಗೆ ಕೂಡ ಒಂದು ನ್ಯಾಯ ಕೊಡಿಸಿದಂತೆ ಆಗುತ್ತೆ ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯ ಕೂಡ ಇದೆ. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಎಸ್.